ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ತುಂಬ ಅನುಕೂಲವಾಗತಕ್ಕಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ಇದು ಕೆಲಸವನ್ನು ಮುಂದುವರಿಸಲಿ ಅಥವಾ ಕೆಲಸದ ಬಗ್ಗೆ ಯಾವುದೇ ರೀತಿಯ ಅನುಮಾನ ಪಡದೇ ಇರುವ ಹಾಗಾಗಲಿ ಅಂತ ಯಾವುದೇ ಕಾರಣಗಳಿರ್ಬೋದು, ಒಟ್ಟಾರೆ ಉತ್ಸಾಹವನ್ನು ಹೆಚ್ಚು ಮಾಡ್ತಕ್ಕಂತಹ ಅನುಕೂಲತೆಗಳ ಒಂದು ಸಂದರ್ಭವನ್ನು ತೋರಿಸ್ತಕ್ಕಂತಹ ಕೆಲಸ ಆಗತ್ತೆ. ಹಣ ಇದ್ದರೂ ಕೂಡ ಖರ್ಚು ಮಾಡದಲೇ ಕೆಲಸವನ್ನು ಹಾಗೆ ನಿಲ್ಲುವ ಹಾಗೆ ಮಾಡಿಬಿಡ್ತೀರಿ. ಯಾವ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಬೇಕೋ ಅಥವಾ ಏನಾದರೂ ಪದಾರ್ಥಗಳನ್ನು ತರಬೇಕೋ ಅದಕ್ಕೆ ಏನೂ ವ್ಯವಸ್ಥೆಯನ್ನು ಮಾಡದಲೇ ಹಾಗೇ ಉಳ್ಕೊಳ್ಳೋದ್ರಿಂದ ನೀವು ಮಾಡ್ತಕ್ಕಂತಹ ಅಥವಾ ಪ್ರಾರಂಭ ಮಾಡಿರ್ತಕ್ಕಂತಹ ಕೆಲಸ ಹಾಗೆ ಉಳಿತಕ್ಕಂಥದ್ದಾಗತ್ತೆ. ಸರ್ಕಾರದಿಂದ ಹಣ ಸಹಾಯವಾಗ್ತಕ್ಕಂತಹ ಸೂಚನೆ ಇದೆ. ಅಂದರೆ ಬ್ಯಾಂಕ್ ಲೋನು ಇತ್ಯಾದಿಗಳು ನಿಮಗೆ ಒದಗಿ ಬರತಕ್ಕಂತಹ, ಅದಕ್ಕೆ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಅನುಕೂಲ ಆಗತಕ್ಕಂತಹ ಸಂದರ್ಭಗಳು ಹೆಚ್ಚಾಗಿರ್ತಕ್ಕಂಥದ್ದು. ಕಟ್ಟಡ ನಿರ್ಮಾಣ ಅಥವಾ ಭೂಮಿಯ ಖರೀದಿ ಇತ್ಯಾದಿ ಕೆಲಸಗಳು ನಡೆಯೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಮಾಡ್ತಕ್ಕಂತಹ ಕೆಲಸಕ್ಕೆ ಗ್ರಹಗತಿಯಿಂದ ಅನೇಕ ಅಡ್ಡಿಗಳು ಬರುತ್ತೆ. ಎಲ್ಲವೂ ಕೂಡ ನಿಮಗೆ ಈ ಕೆಲಸ ಆಗಿಬಿಡುತ್ತೆ ಅನ್ನುವಂತಹ ರೀತಿಯಲ್ಲಿ ಕಂಡರೂ ಕೂಡ ಏನೋ ಸಣ್ಣ ಪುಟ್ಟ ಅಡ್ಡಿ ಆತಂಕಗಳು ಮನಸ್ಸಿನಲ್ಲಿ ನಿಮಗೆ ಕಾಡುವಂಥದ್ದಾಗತ್ತೆ. ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳ ಸಹಾಯ ಕೆಲವರಿಗೆ ಸಿಕ್ಕುವಂಥದ್ದು, ಅಂದರೆ ಮಕ್ಕಳಿಂದ ಆರ್ಥಿಕವಾಗಿಯೋ ಅಥವಾ ಬೆಂಬಲವನ್ನು ನೀಡುವ ಮುಖಾಂತರವಾಗಿಯೋ ನಿಮ್ಮ ಕೆಲಸಕ್ಕೆ ಒಂದಷ್ಟು ಪುಷ್ಟಿ ಸಿಕ್ಕುವಂಥದ್ದಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಕೋಪ, ಉತ್ಸಾಹ, ಆಲಸ್ಯ ಈ ಮೂರನ್ನೂ ಕಡಿಮೆ ಮಾಡಿಕೊಳ್ಬೇಕು. ಅತಿಯಾದಂತಹ ಕೋಪ ಒಳ್ಳೆಯದಲ್ಲ, ಅತಿಯಾದಂತಹ ಉತ್ಸಾಹವೂ ಕೂಡ ಒಳ್ಳೆಯದಲ್ಲ, ಅತಿಯಾದಂತಹ ಆಲಸ್ಯವೂ ಒಳ್ಳೆಯದಲ್ಲ. ಈ ಕೋಪ, ಉತ್ಸಾಹ, ಆಲಸ್ಯ ಇದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ ಅಥವಾ ಮನುಷ್ಯನಿಗಿರತಕ್ಕಂತಹ ಕೆಲವು ಗುಣಲಕ್ಷಣಗಳಲ್ಲಿ. ಆದರೆ ಅತಿಯಾದಂತಹ ಕೋಪ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ಅತಿಯಾದಂತಹ ಆಲಸ್ಯವೂ ಹಾಗೆ, ಅತಿಯಾದಂತಹ ಉತ್ಸಾಹವೂ ಕೂಡ ಹಾಗೆ ನಮಗೆ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರಿಂದಲೂ ಕೂಡ ನಿಮಗೆ ಏನೂ ಆಗದೇ ಇರತಕ್ಕಂಥದ್ದು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನಿಮಗೆ ಬರಬೇಕಾದಂತಹ ಹಣ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಅಡ್ಡಿ ಆಗ್ತಕ್ಕಂಥದ್ದು, ನಿಧಾನವಾಗುವಂಥದ್ದು, ಆ ವಿಚಾರವಾಗಿ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದಾಗತ್ತೆ. ತಾಂತ್ರಿಕ ಶಿಕ್ಷಣದಲ್ಲಿ ಇರತಕ್ಕಂಥವರಿಗೆ ತೊಂದರೆ ಆಗ್ತಕ್ಕಂಥದ್ದು, ಅಂದರೆ ಇಂಜಿನಿಯರಿಂಗ್ಗೆ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ಅಥವಾ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಏನಾದರೂ ಪಾಠ ಪ್ರವಚನಗಳನ್ನು ಬೋಧನೆ ಮಾಡ್ತಕ್ಕಂಥವ್ರು, ಸ್ವತಃ ಇಂಜಿನಿಯರ್ಸ್, ಇವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಆಗ್ತಕ್ಕಂಥದ್ದಾಗತ್ತೆ. ಲಕ್ಷ್ಮೀ ಪ್ರಾಪ್ತಿ ಇದೆ, ಹಣ ಸಿಕ್ಕತ್ತೆ, ಆದರೆ ಖರ್ಚಿನ ವಿಚಾರದಲ್ಲಿ ಅಪಮಾನವಾಗುತ್ತೆ. ದುಡ್ಡಿದೆ, ಖರ್ಚು ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ನೀವು ಹಿಂದಕ್ಕೆ ಹೆಜ್ಜೆಯನ್ನು ಇಟ್ಬಿಡ್ತೀರಿ. ಹಿಂಜರಿಕೆ ಅದು ಅವಮಾನಕ್ಕೆ ಕಾರಣವಾಗುತ್ತೆ. ನೀವು ಯಾವ ವಿಷಯದಲ್ಲಿ ದುರ್ಬಲರಾಗಿದ್ದೀರಿ ಅದನ್ನು ತಿಳಿದು, ನಿಮಗೂ ಗೊತ್ತಿರುತ್ತೆ, ರಾಜಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾವುದನ್ನು ಸಮಾಜಕ್ಕೆ ಅಥವಾ ಸಾಂಸಾರಿಕವಾಗಿ ಸರಿಪಡಿಸ್ಕೊಂಡು ಅದರಂತೆ ನಡ್ಕೊಳ್ಬೇಕು ಅನ್ನುವಂಥದ್ದಿರುತ್ತೋ ಖಂಡಿತವಾಗಿ ಆ ವಿಷಯವನ್ನು ರಾಜಿ ಮಾಡ್ಕೊಳ್ಳಿ, ನಿಮಗೆ ಅನುಕೂಲವನ್ನು ತರುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ಸಮಸ್ಯೆಗಳು, ಅಡ್ಡಿ ಆತಂಕಗಳು ಬರ್ತಕ್ಕಂಥದ್ದು. ತಾಯಿಯವರಿಗೆ ಅಥವಾ ಮನೆಯಲ್ಲಿ ಬೇರೆ ಮಾತೆಯರಿಗೆ, ಹೆಂಡತಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಆಗ್ತಕ್ಕಂಥದ್ದು ಆತಂಕವನ್ನು ಉಂಟು ಮಾಡುತ್ತೆ. ಅತಿಯಾದಂತಹ ಶಿಸ್ತನ್ನು ತೋರಿಸ್ತಾ ತೊಂದರೆಗೆ ಸಿಗಹಾಕ್ಕೊಳ್ತೀರಿ. ಯಾವೊಂದು ಪದಾರ್ಥವನ್ನು ಇದು ಹೀಗೇ ಇರಬೇಕು, ಇದು ಇಟ್ಟ ಕಡೆಯಲ್ಲೇ ಇರಬೇಕು ಅನ್ನುವಂಥದ್ದು ಅತಿರೇಕಕ್ಕೆ ಹೋದಾಗ ಅದು ಸ್ವಲ್ಪ ಸಮಸ್ಯೆಗಳಾಗಿ ಕಾಡುವಂಥದ್ದಿರುತ್ತೆ. ವ್ಯವಹಾರದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ಕೆ ಚಾಲನೆ ಸಿಗ್ತಕ್ಕಂಥದ್ದು ಕೆಲವರಿಗೆ ಯೋಗ ಇರುವಂಥದ್ದು.
ನಿಮ್ಮ ಸಂಕಲ್ಪದಂತೆ ಆ ಕೆಲಸಗಳು ಈಡೇರ್ತಕ್ಕಂತಹ ಯೋಗವೂ ಇದೆ. ಮನೆ ಮತ್ತು ಸಾಮಾಜಿಕವಾದಂತಹ ವ್ಯವಹಾರ ಎರಡೂ ಕೂಡ ಉತ್ತಮವಾಗಿರುತ್ತೆ. ಅಂದರೆ ಮನೆಯಲ್ಲೂ ಹಾಗೆ, ನೌಕರಿ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲೂ ಅಷ್ಟೇ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ರಾಜಕಾರಣಿಗಳಿಗೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯಾವುದೇ ಆಸೆಗಳನ್ನು ವ್ಯಕ್ತಪಡಿಸಬೇಡಿ, ಅದು ಈಡೇರುವುದಿಲ್ಲ. ಅಂದರೆ ನನಗೆ ಈ ಕೆಲಸ ಹೀಗಾಗಬೇಕಾಗಿತ್ತು, ಅದೇ ರೀತಿಯಲ್ಲಿ ಆಗಿದ್ದರೆ ನನಗೆ ಸಮಾಧಾನ ಆಗ್ತಿತ್ತು ಅನ್ನುವಂತಹ ಆಸೆಯನ್ನು ಯಾವಾಗ ವ್ಯಕ್ತಪಡಿಸ್ತೀರಿ, ಅದು ಈಡೇರದೇ ಇದ್ದಾಗ ತುಂಬ ನೋವಾಗುತ್ತೆ. ಅದರಿಂದ ಮನಸ್ಸಿನಲ್ಲಿರುವಂಥದ್ದನ್ನು ಹಾಗೆ ಉಳಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವಾಹನ ಚಾಲನೆ ಅಥವಾ ದೂರದೂರಿನ ಪ್ರಯಾಣ ಅಪಾಯಕಾರಿ ಅಂತಕ್ಕಂತಹ ಫಲ ಇದೆ. ಅದನ್ನು ಜಾಗ್ರತೆಯಾಗಿ ಎಚ್ಚರಿಕೆಯಿಂದ ಗಮನಿಸಬೇಕಾದಂಥದ್ದು. ಹೊಸ ಕೆಲಸದ ಆರಂಭವನ್ನು ಮಾಡಬೇಡಿ. ಪ್ರೇಮಿಗಳಿಗೆ ತುಂಬ ಸಮಸ್ಯೆ ಅಥವಾ ತುಂಬ ತೊಂದರೆ ಆಗ್ತಕ್ಕಂತಹ ದಿವಸ ಇದಾಗಿದೆ. ಕೆಲ ಹೊತ್ತು ನಿಮ್ಮನ್ನು ಹೆದರಿಕೆ ಅಂತಕ್ಕಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಆವರಿಸ್ಕೊಳ್ತಕ್ಕಂಥದ್ದಾಗತ್ತೆ. ಪ್ರತಿ ಕ್ಷಣವೂ ಕೂಡ ಹೆದರಿಕೆಯಿಂದ ಬದುಕಬೇಕಾದಂತಹ ಸಂದರ್ಭಗಳು ಬರುವಂಥದ್ದಾಗತ್ತೆ. ಮನೆಯಲ್ಲಿ ನಿಮ್ಮಿಂದ ನಿರೀಕ್ಷೆಗಳು ಹೆಚ್ಚಾಗತ್ತೆ. ನಿಮ್ಮಿಂದ ಏನಾಗತ್ತೆ, ಯಾವ ಕೆಲಸವನ್ನು ಮಾಡೋದಕ್ಕೆ ನೀವೇ ಬೇಕು ಅನ್ನುವಂಥದ್ದು ಅಲ್ಲಿ ಹೆಚ್ಚಾಗ್ತಕ್ಕಂಥದ್ದು. ವನದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.